ನಾನು ಈ ವಿಡಿಯೋದಲ್ಲಿ ಆರೆಂಜ್ ಕೇಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಫ್ಲಫಿ ಆಗಿ ಕೇಕ್ ಬಂದಿದೆ ಅನ್ನೋದನ್ನ. ಹಾಗೆ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ಬೇಕಾ? ಹಾಗಾದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಫಾಲೋ ಮಾಡಿ. ಒಂದು ಬೌಲ್ಗೆ 130 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡು ಅದಕ್ಕೆ 1 TSP ಬೇಕಿಂಗ್ ಪೌಡರ್ನ ಲೆವೆಲ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಸಾಲ್ಟ್ನ ಹಾಕಿ ಇದನ್ನು 3ರಿಂದ 4 ಸರಿ ಆದರೂ ನಾವು ಚೆನ್ನಾಗಿ ಸಾಣಿಸ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ಎಗ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಿರೋದ್ರಿಂದ ಒಂದು ಬೌಲ್ಗೆ ಎಗ್ ವೈಟ್ನ ಮತ್ತು ಇನ್ನೊಂದು ಬೌಲ್ಗೆ ಎಗ್ ಯೋಕ್ನ ಸಪ್ರೇಟ್ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಎಗ್ ವೈಟ್ನ ಬ್ಲೆಂಡ್ ಮಾಡಲಿಕ್ಕೆ ಫಿಲಿಪ್ಸ್ ಕಂಪ್ನಿಯ ಎಲೆಕ್ಟ್ರಾನಿಕ್ ಬ್ಲೆಂಡರ್ನ ಉಪಯೋಗಿಸ್ತಾ ಇದ್ದೀನಿ. ನೀವಿಲ್ಲಿ ಎಗ್ ವೈಟ್ನ ನೋಡ್ತಾ ಇದ್ದೀರಲ್ಲ, ಈ ಎಗ್ ವೈಟು ಫೋಮ್ ರೀತಿ ಬರುವವರೆಗೂ ಕೂಡ ನಾವು ಬೀಟ್ ಮಾಡಬೇಕಾಗುತ್ತೆ. ಈ ಎಗ್ ವೈಟು ಫೋಮ್ ರೀತಿ ಬರಬೇಕಂದ್ರೆ 4ರಿಂದ 5 ನಿಮಿಷವರೆಗನಾದರೂ ಚೆನ್ನಾಗಿ ಬೀಟ್ ಮಾಡಬೇಕು. ಮೊದಲು 3 ನಿಮಿಷ ಮೀಡಿಯಮ್ ಸ್ಪೀಡ್ನಲ್ಲಿ, ನಂತರ 1 ನಿಮಿಷ ಹೈ ಸ್ಪೀಡ್ನಲ್ಲಿ ನಾವು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ಥರ ಪೀಕ್ ರೀತಿ ಕಾಣಿಸುತ್ತೆ. ನಾವಿಲ್ಲಿ ಬ್ಲೆಂಡ್ ಮಾಡಿರೋ ಎಗ್ ವೈಟ್ಗೆ 130 ಗ್ರಾಮ್ ಪೌಡರ್ ಶುಗರ್ನ ಸ್ವಲ್ಪನೇ ಹಾಕ್ತಾ ಲೋ ಸ್ಪೀಡ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿರಿ. ನಂತರ ಇದಕ್ಕೆ ಎಗ್ ಯೋಕ್ನ ಸಪ್ರೇಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು 1 ಬೈ 1 ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಎಗ್ ವೈಟು ಮತ್ತು ಪೌಡರ್ ಶುಗರು ಎಗ್ ಯೋಕ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಆರೆಂಜ್ ಎಸೆನ್ಸ್ನ ಹಾಗೆ 4 ಡ್ರಾಪು ಆರೆಂಜ್ ಕಲರ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ನಾವಿದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇನ್ನೊಂದು ಬೌಲ್ಗೆ ರೂಮ್ ಟೆಂಪರೇಚರ್ನಲ್ಲಿ ಇರುವ ಅನ್ಸಾಲ್ಟೆಡ್ ಬಟರ್ನ ತೆಗೆದುಕೊಳ್ಬೇಕು. ಇದು ಮೊದಲು ನೋಡೋಕ್ಕೆ ಯೆಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ. ಈ ಯೆಲ್ಲೋ ಕಲರ್ನಿಂದ ಹಾಫ್ ವೈಟ್ ಕಲರ್ಗೆ ಬರೋ ರೀತಿ ನಾವು ಬ್ಲೆಂಡ್ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ನಾದರೂ ನಾವು ಬಟರ್ನ ಬ್ಲೆಂಡ್ ಮಾಡಬೇಕಾಗತ್ತೆ. ಈ ಬಟರ್ನ ಬ್ಲೆಂಡ್ ಮಾಡಿದ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ನಮಗೆ ಬಟರು ಕಾಣಿಸುತ್ತೆ. 1 ಕಪ್ಗೆ 2 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ ಪೌಡರ್ನ ಹಾಗೆ 5 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಕೇಕ್ ಮೋಲ್ಡ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬಟರ್ ಪೇಪರ್ನ ಹಾಕಿ ಕೇಕ್ ಮೋಲ್ಡ್ನ ರೆಡಿ ಮಾಡಿ ಇಟ್ಕೋಬೇಕು. ನಾವು ಮೊದಲೇ ಬ್ಲೆಂಡ್ ಮಾಡಿ ಇಟ್ಕೊಂಡಿರೋ ಅನ್ಸಾಲ್ಟೆಡ್ ಬಟರ್ನ ಎಗ್ ವೈಟ್ ಮಿಕ್ಸ್ಚರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಮಿಕ್ಸ್ಚರ್ಗೆ 130 ಗ್ರಾಮ್ ಮೈದಾ ಮಿಕ್ಸ್ಚರ್ನ ಹಾಕ್ಕೊಳ್ಬೇಕು. ಅದೇ ರೀತಿ ನಾವು ಮೊದಲೇ ಮಿಕ್ಸ್ ಮಾಡಿರ್ತಕ್ಕಂತಹ ಮಿಲ್ಕು ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ಚರ್ನ ಕೂಡ 1 ಬೈ 1 ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನೀವಿಲ್ಲಿ ಒಂದೇ ಸಾರಿ ಡ್ರೈ ಇಂಗ್ರೀಡಿಯೆಂಟ್ನ ವೆಟ್ ಇಂಗ್ರೀಡಿಯೆಂಟ್ಗೆ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನಂತರ ನೀವು ಸ್ಪ್ಯಾಚುಲಾ ತೊಗೊಂಡು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡಿ ನೀವು ಇದನ್ನು ಕೇಕ್ ಮೋಲ್ಡ್ಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ ನಂತರ ನಿಮಗೆ ಬೇಕಾದಂತಹ ಟಾಪಿಂಗ್ಸ್ನ ನೀವಿಲ್ಲೇ ಆ್ಯಡ್ ಮಾಡ್ಬೋದು. ಲೈಕ್ ಚಾಕೋ ಚಿಪ್ಸು, ಓರಿಯೋ ಬಿಸ್ಕೆಟ್ಸು ಆರ್ ಡ್ರೈ ಫ್ರೂಟ್ಸ್ನ ಯಾವುದಾದ್ರೂ ಹಾಕಿಬಿಟ್ಟು ಒಂದು ಟೂತ್ ಪಿಕ್ ತೊಗೊಂಡು ಈ ರೀತಿ ಮಾಡಿ ಒಂದು ಸಾರಿ ಟ್ಯಾಪ್ ಮಾಡಿಬಿಟ್ಟು ಇದನ್ನ ಅವನ್ನಲ್ಲಿ ಬೇಕ್ ಮಾಡಲಿಡಬೇಕು. ಬೇಕಿಂಗ್ ಮೋಡ್ನಲ್ಲಿ 180 ಡಿಗ್ರಿ ಟೆಂಪರೇಚರ್ಗೆ ಸೆಟ್ ಮಾಡಿ 40 to 45 ಮಿನಿಟ್ಸ್ ಬೇಕ್ ಮಾಡಬೇಕು. ಆಫ್ಟರ್ 40 ಮಿನಿಟ್ಸ್ಗೆ ಕೇಕ್ನ ಒಂದು ಟೂತ್ ಪಿಕ್ನಲ್ಲಿ ಚೆಕ್ ಮಾಡಬೇಕು. ನಮ್ಮ ಕೇಕು 40 ಮಿನಿಟ್ಸ್ ಎಕ್ಸಾಕ್ಟ್ಗೆ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಲ್ಲ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮತ್ತು ಕಮೆಂಟ್ಸ್ನ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಬ್ರೌನಿ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.